ಅಧ್ಯಕ್ಷರೇ 5 minutes only. ಅಧ್ಯಕ್ಷರೇ, ದಕ್ಷಿಣ ಕನ್ನಡ ಜಿಲ್ಲಾ, ಉಡುಪಿ ಜಿಲ್ಲಾ ಮತ್ತು ಇನ್ನಿತರ ಜಿಲ್ಲೆಗಳಲ್ಲಿ ಪರಿಶಿಷ್ಟ ಜಾತಿಗೆ ಮತ್ತು ಇನ್ನಿತರ ಸಮುದಾಯಕ್ಕೆ ಒಳಪಟ್ಟಂತಹ ದೈವ ನರ್ತಕ, ದೈವ ಪಾತ್ರಿಗಳಿಗೆ ಮತ್ತು ದೈವ ಚಾಕರಿ ಮಾಡುವಂಥ ಎಲ್ಲ ಬಂಧುಗಳಿಗೆ ಮಾಶಾಸನ ನೀಡುವ ಬಗ್ಗೆ ಮತ್ತು ಆ ಸಮುದಾಯದವರು ಅದರಲ್ಲಿ ಕೂಡ ಕೆಲವು ಸಮುದಾಯದವರು ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಳ್ಳುವಂಥ ದೃಷ್ಟಿಯಲ್ಲಿ ಆಗುವಂಥ ತೊಂದರೆಗಳ ಬಗ್ಗೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರನ್ನ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತಾ ಇದ್ದೀನಿ. ಉತ್ತರವನ್ನು ಕೊಟ್ಟಿದ್ದೀನಿ. ಅದರೊಳಗೆ ಏನಾದರೂ ನಿಮ್ಮ ಕ್ಲಾರಿಫಿಕೇಶನ್ ಇದ್ದರೆ ಕೇಳಿದರೆ ನಾನು ಮಾತಾಡ್ತೇನೆ. ಅವು ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಆದರೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಕೊಟ್ಟಂಥ ಉತ್ತರಗಳ ಬಗ್ಗೆ ಬಹಳಷ್ಟು ತಪ್ಪುಗಳಿದೆ. ಅಂದರೆ ತಪ್ಪು ಅಂದರೆ ಅವರ ಹತ್ರ ಮಾಹಿತಿಯ ಕೊರತೆ ಇದೆ. ತಾವು ಕೂಡ ಅದೇ ಭಾಗದಲ್ಲಿ ಬಂದಂಥ ಕಾರಣ ತಮಗೆ ಇದರಲ್ಲಿ ಯಾವ್ಯಾವ ವಿಭಾಗ ಇದೆ ತಮಗೂ ಗೊತ್ತಿದೆ. ಅದಕ್ಕಾಗಿ ಇವತ್ತು ದೈವ ನರ್ತಕರು ಅಂತ ಹೇಳಿದ್ರೆ ನಲಿಕೆ ಸಮಾಜ, ಪಮ್ಮದ ಸಮಾಜ, ಪಾಣರ ಸಮಾಜ, ಪರ್ವ ಸಮಾಜ, ಹೀಗೆ ಕೆಲವಾರು ಸಮಾಜಗಳಿದೆ. ಅದರ ನಂತರ ಎರಡನೇದು ದೈವ ಪಾತ್ರಿಗಳು. ಅದರಲ್ಲಿ ಕೂಡ ಪರಿಶಿಷ್ಟ ಜಾತಿಗೆ ಒಳಪಟ್ಟಂತ ದೈವ ಪಾತ್ರಿಗಳು ಮುಂಡಾಲ ಸಮುದಾಯ ಇರಬಹುದು, ಆದಿದ್ರಾವಿಡ, ಮೊಗೇರ, ಬಾಕುಡ, ಸಮಗಾರ, ನಾಯಕ, ಈ ರೀತಿಯ ಸಮುದಾಯಗಳು. ಅದಲ್ಲದೆ ರಾಜನ್ ದೈವವನ್ನು ಕಟ್ಟುವಂತ ಜೈನ, ಬಂಟ್ಸ್ ಮತ್ತು ಬಿಲ್ಲವ ಸಮುದಾಯದವರು ಕೂಡ ದೈವ ಪಾತ್ರಿಗಳಾಗಿ ಕೆಲಸವನ್ನ ಮಾಡ್ತಾರೆ. ಅವರು ಗರಡಿ, ಜಾರಂದಾಯ ದೇವಸ್ಥಾನ, ವೈದ್ಯನಾಥ, ಹೀಗೆ ಹೇಳ್ತೇನೆ, ಈ ರೀತಿಯ ದೇವಸ್ಥಾನಗಳಲ್ಲಿ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದಲ್ಲದೆ ದೈವದ ಚಾಕ್ರಿ ಮಾಡುವಂತ ವರ್ಗ ಇದೆ. ಪೂಜೆ, ಪಾತ್ರಿಗಳು, ಮಧ್ಯಸ್ಥರು, ದೀಟಿಕೆಡುವರು, ಹೀಗೆಲ್ಲ ಇದ್ದಾರೆ. ಆದ್ರೆ ಅವರಲ್ಲಿ ಇದಕ್ಕೆ ಯಾವುದೇ ವಿಂಗಡಣೆಗಳಿಲ್ಲದೆ ಈ ಎಲ್ಲ ದೈವದ ಕೆಲಸ ಕಾರ್ಯಗಳನ್ನು ಮಾಡುವವರು ಅವರು ಉತ್ತರದಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಸಾಹಿತಿ, ಕಲಾವಿದರು, ಅದರಲ್ಲಿ ಕೂಡ ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕ, ಜನಪದ, ಯಕ್ಷಗಾನ, ಬಯಲಾಟ, ಲಲಿತಕಲೆ, ಶಿಲ್ಪಕಲೆ ಮುಂತಾದ ಕಲಾ ಕ್ಷೇತ್ರಗಳು ಅಂತೇಳಿ ತೆಗೆದುಕೊಂಡಿದ್ದಾರೆ. ದೈವದ ನರ್ತನದ ವ್ಯವಸ್ಥೆಗಳಲ್ಲಿ ದೈವದ ಚಾಕ್ರಿ ಮಾಡುವವರು, ದೈವದ ಪಾತ್ರಿಗಳು ಅಂತ ಹೇಳುವಂಥ ರೀತಿಯಲ್ಲಿ ಅದರಲ್ಲಿ ಇಲ್ಲ ಅಂತ ಹೇಳುವುದು ಪ್ರಪ್ರಥಮ ಭಾಗ. ಎರಡನೇ ಭಾಗ ಏನು ಅಂತ ಕೇಳಿದ್ರೆ, ಅವರು ಕೊಟ್ಟಂತ ಮಾರ್ಗಸೂಚಿಗಳಿದೆ. ಈ ಮಾರ್ಗಸೂಚಿಗಳನ್ನು ಮಂತ್ರಿಯವರು ಸರ್ಕಾರದ ಕಡೆಯಿಂದ ಬದಲು ಮಾಡಬೇಕು. ಆ ಮಾರ್ಗಸೂಚಿಯನ್ನ ದೈವ ನರ್ತಕರಿಗೆ, ದೈವ ಪಾತ್ರಿಗಳಿಗೆ, ದೈವ ಚಾಕ್ರಿ ಮಾಡುವಂತವರಿಗೆ ಸೇರಿಸುವಂತ ವಾತಾವರಣ ಆಗಬೇಕು ಅಂತ ಹೇಳೋದು ನನ್ನದು ಬೇಡಿಕೆ ಇದೆ. ಸಹಜವಾಗಿ ಇವತ್ತು ನಾನು ಕೇಳುವಂಥದ್ದು ಇನ್ನೊಂದು ಮಾತು. ಈಗ ಇವರು ಅದರಲ್ಲಿ ಕೂಡ ಕೊಟ್ಟಂತ ವಿಚಾರಗಳು, ಇಡೀ ರಾಜ್ಯದಲ್ಲಿ 11,754 ಜನ ಸಾಹಿತಿಗಳಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸರ್, ದೇ ಆರ್ ಸಾಹಿತಿಸ್. ಅವರು ಸಾಹಿತಿ, ಕಲಾವಿದರು ಅಂತ ಕೊಟ್ಟಿದ್ದಾರೆ. ಆ ಸಾಹಿತಿ, ಕಲಾವಿದರಲ್ಲಿ ದೈವ ನರ್ತಕರು ಅಂತ ಹೇಳಿದ್ರು. ಕೊನೆಯದಾಗಿ ಒಂದು ಉತ್ತರ ಕೊಟ್ಟಿದ್ದಾರೆ, ಇದರಲ್ಲಿ 3 ಜನ ನಲಿಕೆ ಸಮುದಾಯದವರಿಗೆ ಮಾಶಾಸನವನ್ನ ಕೊಡುವಂತ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅಂತ ಹೇಳಿ. ನಮ್ಮ ಜಿಲ್ಲೆಯಲ್ಲಿ ಈ ಎಲ್ಲ ಒಳಪಟ್ಟಂಥದ್ದು ಎಂತೆಷ್ಟು ಜನಗಳು ಇದ್ದಾರೆ, ಎಷ್ಟು ಸಂಖ್ಯೆಯಲ್ಲಿದ್ದಾರೆ ನಿಮಗೂ ಗೊತ್ತಿದೆ. ಅದರಲ್ಲಿ ಕೂಡ ವಿಶೇಷವಾಗಿ ನಮ್ಮ ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ ಇದ್ದಾರೆ, ಇಲ್ಲಿ ಸುನಿಲ್ ಕುಮಾರ್ ಇದ್ದಾರೆ, ಎಲ್ಲಿ ಗೊತ್ತಿದೆ. ಹಾಗಾಗಿ ಅಧ್ಯಕ್ಷರೇ, ಒಂದೇ ನಿಮಿಷ, ಇನ್ನಷ್ಟು ಕೆಲವೆರಡು ವಿಚಾರಗಳು ರಾಜೇಶ್ ನಾಯ್ಕರು ಕೂಡ ಇದಕ್ಕೆ ದಸ್ಕತ್ ಹಾಕಿದ್ರು. ಅಲ್ಲ, ಒಂದು ಮಿನಿಟ್, ರಾಜೇಶ್ ನಾಯ್ಕರು ದಸ್ಕತ್ ಹಾಕಿದ್ರು, ಅವರ ಹೆಸರು ಬಂದಿಲ್ಲ. ಅವರು ಕೂಡ 1-2 ನಿಮಿಷ ಇದರ ಬಗ್ಗೆ ಹೇಳ್ತಾರೆ. ಅದರಿಂದ ಸಚಿವರು ಒಟ್ಟಿಗಾಗಿ ಉತ್ತರ ಕೊಡ್ಲಿ. ನಾನು ಕೇಳುವಂಥದ್ದು 2,500 ರೂಪಾಯಿ ತಿಂಗಳಿಗೆ ಮಾಸಾಚನ ಕೊಡುವಂತ ರೀತಿಯಲ್ಲಿ ಈ ಎಲ್ಲ ಸಮುದಾಯದ ಬಂಧುಗಳಿಗೆ ಸೇರಿಸ್ಕೊಳ್ಬೇಕು ಅಂತ ಒಂದು. ಎರಡನೇದು, ಹೊರ ರಾಜ್ಯದಿಂದ ಮದುವೆ ಆಗಿ ಬಂದಂತ ನಮ್ಮ ಜಿಲ್ಲೆಗೆ ಈ ಸಮುದಾಯದವರಿಗೆ ಜಾತಿ ಪ್ರಮಾಣ ಪತ್ರ ಸಿಗುವುದರಲ್ಲಿ ತೊಂದರೆ ಆಗ್ತಾ ಇದೆ. ಇದನ್ನು ಕೂಡ ಸರಿಪಡಿಸಿಕೊಡ್ಬೇಕು ಅಂತ ನಮ್ಮ ಬೇಡಿಕೆ. ರಾಜೇಶ್ ನಾಯ್ಕ, ಸನ್ಮಾನ್ಯ ಅಧ್ಯಕ್ಷರೇ, ಮಂತ್ರಿ ಒಟ್ಟಿಗೆ ಉತ್ತರ ಕೊಡಿ. ತಮಗೆ ತಿಳಿದಿರುವ ಹಾಗೆ ದೈವಾರಾಧನೆ ನಮ್ಮ ತುಳುನಾಡಿನ ಒಂದು ಬರೀ ಸಂಸ್ಕೃತಿ ಅಂತ ಹೇಳುವುದಕ್ಕಿಂತ ನಮ್ದೆಲ್ಲ ನಂಬಿಕೆ. ಅದು ಬಹಳಷ್ಟು ವರ್ಷಗಳಿಂದ ಕಾಲ ಅದು ಬಂದಿದ್ದು. ಅದರಲ್ಲಿ ಈ ದೈವಾರಾಧನೆ ಅಂದ್ರೆ ಬರೀ ನಮ್ಮ ಸಾಹಿತಿಗಳು, ನಾಟಕದವರಿಗೆ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ನಾನು ಅದೇ ಹೇಳುದು, ತುಳುನಾಡಿನಲ್ಲಿ ದೈವಾರಾಧನೆ ಅಂದ್ರೆ ವಿಶಿಷ್ಟವಾದ ಒಂದು ಸಂಪ್ರದಾಯ. ಅದರಲ್ಲಿ ಸೇವೆ ಮಾಡುವವರಿಗೆ ಸಿಕ್ಕುವುದು. ಯಾಕೆಂದ್ರೆ ಸಾಮಾಜಿಕ ನ್ಯಾಯ ಅಂದ್ರೆ ನಮ್ಮ ತುಳುವರಿಗೆಲ್ಲ ಆ ಕೊಡಿಯಡಿಯಲ್ಲಿ ಅದರದೊಂದು ಅತ್ಯಂತ ಕಟ್ಟಕಡೆಯ ಒಂದು ಸಮಾಜದ ವ್ಯಕ್ತಿ ಅಲ್ಲಿ ಒಂದು ಪಾತ್ರವನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಬದ್ಧರಾಗಿರ್ತಾರೆ ಅವರ ಮಾತಿಗೆ. ಅಂದ್ರೆ ಅಲ್ಲಿ ಎಷ್ಟು ದೊಡ್ಡ ವ್ಯಕ್ತಿ ಇದ್ರು ಅವರ ಮುಂದೆ ತಲೆಬಾಗಿ ನಿಲ್ಲುವಂತ ಕ್ರಮ, ಆ ವ್ಯವಸ್ಥೆಯಲ್ಲಿ ತುಳುನಾಡಿನಲ್ಲಿ ಒಂದು ಸಾಮಾಜಿಕ ನ್ಯಾಯದಲ್ಲಿ ನಡೆದಿರುತ್ತೆ. ಅದರಿಂದ ಅಂತ ಕೆಲಸ ಮಾಡುವವರಿಗೆ ಒಂದು ಸಾಮಾಜಿಕ ಬದ್ಧತೆಯಲ್ಲಿ ತಮ್ಮ ಸರ್ಕಾರದಿಂದ ಒಂದು ಮಾಶಾಸನ ಖಂಡಿತವಾಗ್ಲೂ ಕೊಡಬೇಕು ಅಂತ ನಮ್ಮೆಲ್ಲರೂ ಒತ್ತಾಯ. ಮಾನ್ಯ ಅಧ್ಯಕ್ಷರೇ, ನಮ್ಮ ವೇದವಾಸ್ ಕಾಮತ್ ಅವರು ಈ ವಿಚಾರಗಳನ್ನ ನಲಿಕೆ ಅನ್ನೋ ಸಮುದಾಯ ಮಾತ್ರ ಅಂತ ನನಗೆ ಹೇಳಿದ್ದು. ಆಮೇಲೆ ಬೇರೆ ಬೇರೆ ಸಮುದಾಯದ ಬಗ್ಗೆ ಹೇಳಿದ್ದು. ಬಟ್ ಒಂದು, ಎಲ್ಲ ಸಮುದಾಯ ನಮ್ಮಲ್ಲಿ ಜಾತಿ ಮತ್ತೊಂದು ಇಲ್ಲ, ಓನ್ಲಿ ಕಲಾವಿದರು ಮಾತ್ರ. ಅದು ಯಾವ ಜಾತಿಗೆ ಸೀಮಿತವಿರ್ಬೋದು, ಯಾವ ಜಾತಿಯವರು ಆದರೂ ಇರ್ಬೋದು, ಯಾರಿದ್ರು ನಮಗೆ ಕಲಾವಿದರು ಮಾತ್ರ ಅವರು.
ಅವರು ಸಾಹಿತಿಗಳಿರ್ಬೋದು, ನೀವು ಬೇರೆ ಬೇರೆ ಒಂದು 2-3 ಸಮುದಾಯದ ಬಗ್ಗೆ ಹೆಸರನ್ನು ಹೇಳಿದ್ರಿ. ಅವರನ್ನು ಅಪ್ಲೈ ಮಾಡೋಕ್ಕೆ ಹೇಳಿ ನಿಮ್ಗೆ ಇದನ್ನು ಕೊಟ್ಟಿದ್ದೀವಿ, ಏನು ಅವರ ಮಾನದಂಡಗಳು ಏನು ಅಂತಂದು ಕೊಟ್ಟಿದ್ವಿ. ಅವರ ಮಾನದಂಡದೊಳಗೆ ಆ ಕಲಾವಿದರು ಬರ್ತಾನೆ ಮತ್ತು ದೈವ ಆರಾಧ್ಯ ಏನು ಇವ್ರು ಇದ್ದಾರೆ ಇವ್ರನ್ನೂ ನಾವು ಕಲಾವಿದರಂತ ನಮ್ಮ ಇಲಾಖೆಯಿಂದ ನಾವು ಟ್ರೀಟ್ ಮಾಡಿದ್ದೀವಿ. ಈಗಾಗಲೇ ಅದರೊಳಗೆ ಯಾರು ನಮ್ಮ ಕನ್ನಡ ಮತ್ತು ಸಂಸ್ಕೃತಿಯ ಏನು ಸುನಿಲ್ ಕುಮಾರ್ ಮೊದಲಿನ ಸಚಿವರು ಇದ್ದತ್ನಾಗ ಇದನ್ನು ಸೇರಿಸಿದೆ. ಅದಕ್ಕೆ ವೇದವಾಸ ಕಾಮತರು ಇರ್ಬೋದು ಮತ್ತು ನಾನು ಇನ್ನೊಬ್ಬ ಶಾಸಕ ಮಿತ್ರರು ಇದಕ್ಕೆ ಯಾವುದೇ ತೊಂದರೆ ಇಲ್ಲ. ಮಾಸಾಸನೆಗೆ ಅರ್ಜಿಯನ್ನು ಸಲ್ಲಿಸಲಿ, ಅದಕ್ಕೆ ನಿಶ್ಚಿತವಾಗಿ ಆ ಮಾನದಂಡದೊಳಗಿದ್ದರೆ ಅವರಿಗೆ ನಾವು 2500 ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅದರ ಜೊತೆಗೆ ಸಮಾಧಾನ ಅದರ ಜೊತೆಗೆ ಇನ್ನೂ ಒಂದು ಪರಿಶಿಷ್ಟ ಜಾತಿ ಬಗ್ಗೆ ಅವರು ಕೇಳಿದ್ದಾರೆ, ಸರ್ಟಿಫಿಕೇಟ್ ಸಿಗೋಲ್ಲ ಅಂತ. ಬಟ್ ಪರಿಶಿಷ್ಟ ಜಾತಿ ವಿಚಾರದೊಳಗೆ ನನ್ನ ಇಲಾಖೆ ಆ ಕೆಲಸವನ್ನು ಮಾಡೋಂಗಿಲ್ಲ. ಅವರು ಪರಿಶಿಷ್ಟ ಜಾತಿ ಇರೋದ್ರಿಂದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ನಾನು ಆ ವಿಚಾರವನ್ನು ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀನಿ, ಅವರು ತರುವಂಥ ಕೆಲಸ. ಯಾಕಂದರೆ ನನ್ನ ಹಿಂದುಳಿದ ವರ್ಗ ನನ್ನ ಜೊತೆಗಿರೋಂಥದ್ದು ಪರಿಶಿಷ್ಟ ಜಾತಿ ನನಗೆ ಅದಕ್ಕೆ ನಾನು ಹೇಳೋದು, ನಾನೊಬ್ಬ ಮಂತ್ರಿಯಾಗಿ ಅಲ್ಲಿ ಸಂಬಂಧಪಟ್ಟಂಥ ತಹಸೀಲ್ದಾರ್ಗಿರ್ಬೋದು, DC ಗಳಿಗೆ ಅದನ್ನು ಹೇಳುವಂಥ ಕೆಲಸವನ್ನು ಮಾಡ್ತೀನಿ ಮಾನ್ಯ ಅಧ್ಯಕ್ಷರು. ಒಂದೇ ಮಿನಿಟ್. ಅವರು ಕೊಟ್ಟಂತ ಮಾನದಂಡದಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ 40 ವರ್ಷದಿಂದ 58 ವರ್ಷಗಳವರು ಆಗಿರಬೇಕು ಅಂತ ಕೊಡ್ತಾರೆ. 40 ವರ್ಷ ಕೆಳಪಟ್ಟಂತವರು ಈ ದೈವಾರಾಧನೆ ಮಾಡುವಂತ ವ್ಯವಸ್ಥೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿದೆ. ಅದು 58ಕ್ಕಿಂತ ಮೇಲಾದವರು ಇದೆ, ಅವರು ವಂಚಿತರಾಗ್ತಾರೆ. ಅದು ಕೂಡ ಕೇವಲ ಅವರ ಡಾಕ್ಯುಮೆಂಟ್ ಅನ್ನು ಕೊಡುವಾಗ ಅವರ ಆಧಾರ ಇನ್ನಿತರ ದಾಖಲೆಗಳೆಲ್ಲ ಅವರಿಗೆ ವೈದ್ಯಕೀಯವಾಗಿ ದೃಢಪಡಿಸಿಕೊಳ್ಬೇಕು ಅಂತೇಳಿ ಕೊಡ್ತಾರೆ. ಹೀಗೆ ಈ ಮಾನದಂಡಗಳು ಅವರಿಗೆ ಪೂರಕವಾದ ಮಾನದಂಡಗಳು ಹಾಕಿ ಕೊಡಬೇಕು. ಬಿಟ್ರೆ ಮಾರ್ಗಸೂಚಿಗಳು, ನೀವು ಮಾರ್ಗಸೂಚಿಯನ್ನು ಕೊಡ್ತೀರಿ, ಯಾರಿಗೂ ಅಪ್ಲೈ ಮಾಡ್ಲಿಕ್ಕೆ ಆಗದ ರೀತಿ ಮಾರ್ಗಸೂಚಿ ಮಾಡಿಕೊಟ್ರೆ ದಯವಿಟ್ಟು ನಿಮ್ಮ ಹತ್ರ ಬೇಡ್ಕೊಳ್ಳುವಂಥದ್ದು, ನೀವು ಅದನ್ನು ಸರಿ ಮಾಡಿಸ್ಕೊಂಡು ಈ ವ್ಯವಸ್ಥೆಗಳನ್ನು ಜೋಡಿಸ್ಕೊಂಡು. ಮಾನದಂಡಗಳು ಇದ್ದಕ್ಕೇನೆ ಈಗ 11,754 ಈ ವರ್ಷ 22, 23, 24, 25 1,800 ಚಿಲ್ಲರದಷ್ಟು ಇವತ್ತನ್ನು ಮಾಸಾಸನ ಕೊಡುವಂಥದ್ದು. ಹಾಗೆ ಮಾನದಂಡಗಳು ಅದನ್ನೇ ಬಿಟ್ಟು ಯಾವುದಿಲ್ಲ. ಇನ್ನೂ ಸಡಿಲೀಕರಣ ಆದರೆ ಕೆಲವೊಂದಿಷ್ಟು ಸಮಸ್ಯೆಗಳಾಗ್ತವೆ. ಆದರೆ ಈ ಮಾನದಂಡಗಳ ಪ್ರಕಾರ ಈಗಾಗಲೇ ಕೊಡ್ತಾ ಇದ್ದೀವಿ. ಕೊಡೋಕತ್ತಿಲ್ಲ, ಭಾಳ ಕಠಿಣವಾದಂಥ ಮಾನದಂಡಗಳದಾವ ಅಂದ್ರೆ ಅದು ತಪ್ಪಾಗಂತ ಹೇಳ್ತೀವಿ. ಬಟ್ ಮಾನದಂಡಗಳು ಈ ರೀತಿ ಇದ್ದರೆ ಅವರೆಲ್ಲರೂ ಅಪ್ಲೈ ಮಾಡಿದ್ರೆ ನಿಶ್ಚಿತವಾಗಲೂ ಅವ್ರು ಮಾಸಾಸನ ಕೊಡಿಸುವಂಥ ಕೆಲಸವನ್ನು ಮಾಡಿಸ್ತೀವಿ. ಅಂದ್ರೆ ಅಲ್ಲ ಅವರಿಗೆ ಪ್ರಾವಿಡೆಂಟ್ ಫಂಡ್, ESI ಈ ರೀತಿ ಯಾವುದೇ ಬೆನಿಫಿಟ್ ಸಿಗಲ್ಲ ಅವರಿಗೆ. ಅವರ ನಂತರದ ಎಲ್ಲ ನಂತರ ಆದ ನಂತರ ಅವರಿಗೆ ಯಾವ ಬೆನಿಫಿಟ್ ಸಿಗಲ್ಲ. ಅದಕ್ಕಾಗಿ ಆ ಏಜ್ ಮಾನದಂಡಗಳಿರ್ಬೋದು ಮತ್ತು ಆದಾಯವನ್ನು ಸ್ವಲ್ಪ ಹೆಚ್ಚು ಮಾಡುವಂತ ಕೆಲಸ ಕಾರ್ಯಗಳು ಮಾಡಿದ್ರೆ ಇನ್ನಷ್ಟು ಜನರಿಗೆ ಆ ದೈವ ನರ್ತಕರಿಗೆ, ದೈವ ಚಾಕರಿ ಮಾಡುವವರಿಗೆ ಅವಕಾಶ ಆಗುತ್ತೆ. ಅದನ್ನು ಸಹ ಮಾಡಿ ಪರಿಶೀಲನೆ ಮಾಡ್ತೀನಿ.